ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ. ತುಂಬ ಇವತ್ತು ಎಷ್ಟೋ ಮಕ್ಕಳುಗಳಿಗೆಲ್ಲ ಯಾವ ಥರ ವಿದ್ಯೆ ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಕಲಿಸಿದ್ದಾರೆ. ಮಕ್ಕಳುಗಳು ತುಂಬ ನೋಡಿ ಬೇರೆ ಬೇರೆ ಇದನ್ನು ಕಲಿಯೋದಕ್ಕಿಂತ ಈ ಥರ ಒಂದು ಸಾಧನೆ ಇಟ್ಕೊಂಡು ಬಂದರೆ ತುಂಬ ಒಳ್ಳೆ ಮೂವಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಬ್ಯೂಟಿಫುಲ್, ಚೆನ್ನಾಗಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ವಿದ್ಯೆಯಿಂದ ಎಲ್ಲನೂ ಗೆಲ್ಬೋದು ಅನ್ನೋ ಮೆಸೇಜು, ಆಮೇಲೆ ಅದು ಜೀತ ಪದ್ಧತಿ ಅದನ್ನೆಲ್ಲ ಅಳಿಸ್ಬೇಕು ಅನ್ನುವಂಥ ವಿಷಯಗಳು ಒಂದೊಂದು ಪಾತ್ರ ಕೊಟ್ಟಿರೋದು ಏನವರು ಡೈರೆಕ್ಟರ್ ಇದ್ದಾರಲ್ಲ ತುಂಬ ಚೆನ್ನಾಗಿ ಪ್ರತಿಯೊಬ್ಬರಿಗೂ ಒಪ್ಪುವಂಥ ಪಾತ್ರಗಳನ್ನೇ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಿ ತುಂಬ ಖುಷಿ ಆಗುತ್ತೆ. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಮೂವಿ ಚೆನ್ನಾಗಿದೆ ಸರ್. ಮೂವಿ ಚೆನ್ನಾಗಿದೆ ಸರ್. ಮೂವಿ ಚೆನ್ನಾಗಿದೆ. ಶಿಕ್ಷಣ ಅನಿವಾರ್ಯತೆ ಅವಶ್ಯಕತೆನೋ ಅದ್ರ ಮೇಲೆ ಮಾಡಿರುವಂಥ ಒಂದು ಮೂವಿ. ರಗಾಯಣರು ಸರ್ ಅದ್ಭುತವಾಗಿ ಮಾಡಿದ್ದಾರೆ. ಸಾಹಿತ್ಯ ಮಾಡಿರುವಂತಹ ವಾಗೀಶ್ ಅವರಾಗಲಿ, ಸಂಗೀತ ನೀಡಿರುವಂಥ ದೇಸಿ ಮೋಹನ್ ಸೂಪರ್, ಎಲ್ಲ ಚೆನ್ನಾಗಿ ಬಂದಿದೆ, ನೋಡಬೇಕು ಈಗ. ರಂಗಸಮುದ್ರ ಮನುಷ್ಯನ ಜೀವನಕ್ಕೆ ಬೇಕಾಗಿರೋ ಮುಖ್ಯ ಸಂದೇಶ ವಿದ್ಯೆಯ ಅವಶ್ಯಕತೆ ಬಗ್ಗೆ ಭಾಳ ಸೊಗಸಾಗಿ ಹೇಳಿದ್ದಾರೆ. ಮಗುವಿನ ಸಾಧನೆ ಏನೋ ವೈಭವೀಕರಿಸೋದಕ್ಕಂತೂ ಹೋಗಲಿಲ್ಲ. ಮಗುವಲ್ಲಿ ನಾಯಕನಾಗ್ತಾನೋ ಇನ್ನೇನೋ ಜಮೀನ್ದಾರದ ವಿರುದ್ಧ ಹೋರಾಟ ಮಾಡ್ತಾನೋ ಈ ಕಲ್ಪನೆಯಲ್ಲಿ ನಾವಿದ್ದಾಗ ಮಗು ಸಹಜವಾಗಿ ತನ್ನ ಊರಿಗೆ ಬರುತ್ತೆ. ವಿದ್ಯೆಯ ಮೂಲಕ ತನಗೆ ಸಾಧ್ಯವಾದಂಥದ್ದು ಸಾಧನೆ ಮಾಡಿ ತೋರಿಸಿದ್ದನ್ನೇ ಜಮೀನ್ದಾರ ಒಪ್ಕೊಳ್ಳೋ ರೀತಿಯಲ್ಲಿ ಸಮಾಜಕ್ಕೆ ವಿದ್ಯೆಯ ಅವಶ್ಯಕತೆ ಅಂತ ಭಾಳ ಸೊಗಸಾಗಿ ಹೇಳಿದ್ದಾರೆ. ರಂಗಸಮುದ್ರದಂಥ ಇನ್ನೂ ಅನೇಕ ಚಿತ್ರಗಳು ಶಿಕ್ಷಣದ ಸಂದೇಶವನ್ನು ಸಾರೋದಕ್ಕೆ ಬರಬೇಕು. ಅಭಿನಂದನೆಗಳು ಇಡೀ ತಂಡಕ್ಕೆ. ಥ್ಯಾಂಕ್ ಯು. ಕಾರು ಮತ್ತು ಕಾಲಿನ ನಡುವಿನ ಅಂತರ ರಂಗಸಮುದ್ರದಲ್ಲಿದೆ. ಮತ್ತು ತಾತ ಮತ್ತು ಮೊಮ್ಮಗಿನ ಪ್ರೀತಿ ಇದೆ. ಹಾಗೆ ವಿದ್ಯೆ ಮತ್ತು ಸಂಬಂಧದ ನಡುವಿನ ಸೌಂದರ್ಯ ಇಲ್ಲಿ ಅಡಗಿದೆ ರಂಗಸಮುದ್ರದಲ್ಲಿ, ಅಷ್ಟು ಹೇಳ್ಬೋದು. ಅದ್ಭುತವಾಗಿ ಮೂಡಿಬಂದಿದೆ, ಚೆನ್ನಾಗಿದೆ. ಇದೊಂದು ಒಳ್ಳೆ ಮೂವಿ. ನಮ್ಮಂಥ ವಿದ್ಯಾರ್ಥಿಗಳಿಗೆ ಏನು ಮಾಡೋಕ್ಕಾಗಲ್ಲ, ನಮ್ಮಿಂದ ಇಷ್ಟೇ ಅಂತ ಅಂದ್ಕೊಂಡವ್ರಿಗೆ ಇದು ಒಂದು ಮೋಟಿವೇಶನ್. ನಾವು ಏನು ಬೇಕಾದ್ರೂ ಮಾಡ್ಬೋದು, ಅಂದ್ಕೊಂಡಿದ್ದು ನಾವು ಬಡೋದು ಅದೇನು ಮ್ಯಾಟರ್ ಅಲ್ಲ ಅಂತ ನಾವು ತಿಳ್ಕೊಳ್ಬೋದು. ಪ್ರೀತಿ ಎಲ್ಲ ನಮ್ಮ ಈ ಮೂವಿ ನೋಡಿ ನಂಗೆ ಕಣ್ಣೀರೇ ಬಂತು, ಒಂದು ಮಾಡೋಕ್ಕೆ ಉತ್ಸಾಹ ಹುಟ್ಟಿತ್ತು. ನಾನು ತುಂಬ ಖುಷಿಪಟ್ಟೆ. ಥ್ಯಾಂಕ್ ಯು. ತುಂಬ ಅದ್ಭುತವಾದ ಮೂವಿ. ನಾನು ಮೊನ್ನೆ ನೋಡಿದ ಮೂವಿ ಅಂದರೆ ತುಂಬ ಚೆನ್ನಾಗಿದೆ ಮೂವಿ ಕಾಟ್ಯಾರ. ಅದು ಬಿಟ್ಟರೆ ಈ ಸಿನಿಮಾ ರಂಗಸಮುದ್ರ ಸಿನಿಮಾ ಏನಪ್ಪ ಅಂತಂದ್ರೆ ಈ ನಡುವೆ ಈ ಸಂದರ್ಭದಲ್ಲಿ ಶಿಕ್ಷಣ ಅನಿವಾರ್ಯನ ಅವಶ್ಯಕತೆನ ಅನ್ನೋಕ್ಕಂಥ ಒಂದು ಕನ್ಫ್ಯೂಷನ್ಲಿದ್ದಾರೆ ಜನ. ಶಿಕ್ಷಣ ಅನ್ನೋದು ಎಷ್ಟು ಅನಿವಾರ್ಯ ಅನ್ನೋಕ್ಕಂಥದ್ದನ್ನು ಅದ್ಭುತವಾಗಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಹೊಯ್ಸಳ ಸಾಹೇಬರು. ತುಂಬ ಅದ್ಭುತವಾದ ಸಿನಿಮಾ. ಇಂಥ ಸಿನಿಮಾಗಳನ್ನ 100 ಸಿನಿಮಾ ತೆಗೆಯುವಂಥ ಶಕ್ತಿಯನ್ನು ಕೊಡಲಿ ಈ ಕರ್ನಾಡಿನ ಜನತೆ. ಥಿಯೇಟ್ರಲ್ಲೇ ಬಂದು ಈ ಸಿನಿಮಾವನ್ನು ನೋಡಿ ಹರಸಲಿ ಅಂತೇಳಿ ಈ ಮುಖಾಂತರ ನಾನು ಕೇಳ್ಕೊತೀನಿ ಸರ್. ನೋಡಿ, ರಂಗಸಮುದ್ರ ಹೆಸರು ತಕ್ಕಾಗಿ ಪ್ರತಿಯೊಬ್ಬರು ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ. ಒಳ್ಳೆ ಮೇಕಿಂಗ್ ಇರ್ಬೋದು. ಆ ಮಕ್ಕಳಂತೂ ನೋಡ್ತಾ ಇದ್ದರೆ ಅವ್ರ ಆ್ಯಕ್ಟಿಂಗು ಮನಸ್ಸಲ್ಲಿ ಮನುಕುಲೋಗ ಅಂತ ಇದೆ. ಸಿನಿಮಾನೂ ಅಷ್ಟೇ ನೋಡ್ತಾ ಇದ್ದರೆ ಭಯಂಕರ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದ್ದಾರೆ. ಡೈರೆಕ್ಟ್ರಿಗೆ ಹ್ಯಾಟ್ರಿಕ್ ಹೇಳ್ಬೋದು. ಈ ಸಿನಿಮಾ 100 ಓಡಬೇಕು. ಎಲ್ಲ ನಮ್ಮ ಹಣನೇ ಮುಖ್ಯ ಅಲ್ಲ, ವಿದ್ಯೆಯಿಂದ ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋದು ನಮ್ಮ ಮಕ್ಕಳನ್ನ ಈ ಸಿನಿಮಾದಲ್ಲಿ ಪ್ರೂವ್ ಮಾಡಿದ್ದಾರೆ. ಈ ಸಿನಿಮಾಕ್ಕೆ ಆಲ್ ದ ಬೆಸ್ಟ್. ನಾವು ಎಲ್ಲರಲ್ಲೂ ಕೇಳ್ಕೊಳ್ಳೋದೇನೆಂದರೆ ಈ ಸಿನಿಮಾ ಥಿಯೇಟ್ರಲ್ಲಿ ಬಂದು ಈ ಸಿನಿಮಾನ ಗೆಲ್ಲಿಸ್ಕೊಟ್ರೆ ನೋಡಿದವ್ರಿಗೂ ಮತ್ತು ಈಗ ಡೈರೆಕ್ಟ್ ಮಾಡಿರುವಂಥ ಹೊಯ್ಸಳವ್ರಿಗೂ ಇನ್ನು ಮುಂದೆ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ದಾರೆ. ಮಾಡಿದ್ರೆ ಇನ್ನೂ ಮೆಸೇಜ್ ಸಿಗುತ್ತೆ ಸಮಾಜಕ್ಕೆ. ಆ ಒಳ್ಳೆ ಮೆಸೇಜ್ ಇದೆ. ದಯವಿಟ್ಟು ಎಲ್ಲರೂ ಸಿನಿಮಾ ಮಂದಿರಲ್ಲಿ ನೋಡಿ ಈ ಸಿನಿಮಾನ ಗೆಲ್ಲಿಸೋದು ತುಂಬ ಅನುಕೂಲ. ಮಕ್ಕಳಂತೂ ಅದ್ಭುತ ಸರ್. ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬರ್ತದೆ. ಅವ್ರವ್ರ ಆ್ಯಕ್ಟಿಂಗು ಏನೋ ಅದು ತಮಾಷೆ ಅನ್ಸಲ್ಲ, ಅದು ಅರ್ಥಪೂರ್ಣವಾಗಿದೆ ಅಂತ ಇದೆ ಈ ಸಿನಿಮಾ. ರಂಗಸಮುದ್ರ ಹೆಸರು ತಕ್ಕಾಗಿ ರಂಗಸಮುದ್ರ. ಆ ಜೊತೆಗೆ ರಂಗಾಯಣರಿಗೂ ಆ್ಯಕ್ಟಿಂಗ್ ಅಂತೂ ತುಂಬ ಸೂಪರಾಗಿದೆ ಸರ್. ಈ ಸಿನಿಮಾ ಕಾಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಆಟೋ ಚಾಲಕರು, ನಾವು ಸಿನಿಮಾ ನೋಡೋಕ್ಕೋಸ್ಕರ ಬಂದಿದ್ದೀವಿ. ಅದಕ್ಕೋಸ್ಕರ ಈ ಸಿನಿಮಾ ತುಂಬ ಚೆನ್ನಾಗಿದೆ ಸರ್. ನಾವು ಹೇಳ್ತೀವಿ, ನಮ್ಮ ಸ್ನೇಹಿತರುಗಳು ಹೇಳ್ತೀವಿ ಸರ್. ನೀವು ಹೇಳಿ, ಎಲ್ಲರೂ ಕರೆದು ಸಿನಿಮಾ ನೋಡಿ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು.